ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಬೆಳಿಗ್ಗೆನ ರುಟೀನ್ ಕೆಲಸಗಳೆಲ್ಲ ಮುಗಿದಿದೆ. ರೆಗ್ಯುಲರ್ ಏನು ಮಾರ್ನಿಂಗ್ ರುಟೀನ್ ಇರುತ್ತೋ ಅದೆಲ್ಲನೂ ಮುಗಿದಿದೆ. ಎಕ್ಸ್ಟ್ರಾ ಥಿಂಗ್ಸ್ಗಳನ್ನ ಇವಾಗ ಮಾಡಬೇಕು. ಸಾನುಗೆ ಇನ್ನೂ ಡ್ರೆಸ್ ಹೊಲಿಬೇಕು ಬರ್ತ್ಡೇಗೆ. ಅದು ಫೈನಲ್ಲೇ ಮಾಡಿಲ್ಲ ನಾನು ಯಾವ ಡಿಸೈನಲ್ಲಿ ಅಂತ ಹೇಳ್ಬಿಟ್ಟು. ಕೂತ್ಕೊಂಡಾಗ ನಿಂತ್ಕೊಂಡಾಗ ಎಲ್ಲ ಬರೀ ಅದೇ ಥಿಂಕಿಂಗ್ ಬರ್ತಾ ಇರುತ್ತೆ. ಈಗ ಬಟ್ಟೆ ಮಡಿಸ್ತಾ ಇದ್ದೀನಿ, ಬಟ್ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ, ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಅದನ್ನು ಡಿಸೈನ್ ಮಾಡಬೇಕು. ಸೊ ಈಗ ಶುರು ಮಾಡ್ತಾ ಇದ್ದೀನಿ ವ್ಲಾಗು. ನಾನು ಇವತ್ತಿನ ದಿನ ಹೇಗಿರುತ್ತೆ ಬನ್ನಿ ನೋಡೋಣ ಸ್ನೇಹಿತರೆ. ಇದು ಅರೇಕಾ ಪಾಮ್ ಅಂತ ಹೇಳಿಬಿಟ್ಟು ಇಂಡೋರ್ ಪ್ಲ್ಯಾಂಟು, ಬಟ್ ಮನೆ ಒಳಗಡೆ ಇಟ್ಟರೆ ಅಷ್ಟು ಚೆನ್ನಾಗಿ ಬೆಳೆಯಲ್ಲ ಅಂದ್ಬಿಟ್ಟು ನಾನು ಬಾಲ್ಕನಿಯಲ್ಲಿ ಇಟ್ಟಿದ್ದೀನಿ. ಇದಕ್ಕೆ ಡೈರೆಕ್ಟ್ ಸನ್ಲೈಟ್ ಬೇಡ, ಬಟ್ ಬೆಳಕು ಬೇಕು. ಸೊ ಅದ್ರ ಮೇಲೆ ನೋಡಿದ್ವಿ ಹೇಗೆ ಚುಕ್ಕಿ ಚುಕ್ಕಿ ಬಂದಿದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಹಿಂದೆ ಇದು ವೈಟ್ ಏನು ಕಾಣ್ತಿದೆಯೋ ಅದು ಹುಳ. ಇದೇ ಗಿಡಕ್ಕೆ ಮಾತ್ರನೇ ಬರೋದು, ಬೇರೆ ಯಾವ ಗಿಡಕ್ಕೂ ಬಂದಿಲ್ಲ. ಇದ್ರ ಕಡೆಯಿಂದಾಗಿ ಇದು ಸರಿಯಾಗಿ ಬೆಳೀತಾ ಇಲ್ಲ. ಇದಕ್ಕೆ ನೀಮ್ ಆಯಿಲ್ದು ಸ್ಪ್ರೇ ಮಾಡಿ ಅಂತ ನೀವು ಹೇಳಿದ್ರಿ ಲಾಸ್ಟ್ ಟೈಮು. ಮಾಡಿದ್ದೆ, ಬಟ್ ಮತ್ತೆ ಬಂದಿದೆ. ನೀಮ್ ಆಯಿಲ್ ಹಾಕಿದ್ರೂ ಪ್ರಯೋಜನ ಇಲ್ಲ, ಈಗ ಖಾಲಿ ಆಗಿದೆ. ಅದಕ್ಕೆ ಏನು ಮಾಡ್ಬೋದು ಅಂತ ನೋಡಿದಾಗ ಅದನ್ನು ಒರೆಸ್ಬಿಟ್ಟು ತೆಗೆದ್ರೆ ತಕ್ಷಣಕ್ಕೇ ಅದೇ ರಿಲೀಫ್ ಸಿಗತ್ತೆ, ಅಂದರೆ ಹುಳಗಳು ಸಾಯತ್ತೆ ಅಂತ ನೋಡಿದ್ದೆ. ಹಾಗಾಗಿ ಈಗ ಒಂದೊಂದೇ ಎಲೆಗಳನ್ನ ಒರೆಸ್ಬೇಕು. ಇಲ್ಲ ಅಂದರೆ ಅದು ಬೆಳೆಯೋದೇ ಇಲ್ಲ. ನನಗೂ ಅದು ತುಂಬಾ ಬೇಜಾರಾಗುತ್ತೆ. ನಂಗೆ ತುಂಬ ಇಷ್ಟ ಈ ಗಿಡ. ಮನೆ ಒಳಗಡೆ ಇಡಬೇಕು ಅಂತಲೇ ತಂದಿದ್ದು, ಬಟ್ ಸರಿಯಾಗಿ ಬೆಳೀತಾ ಇಲ್ಲ ಅಂತ ಹೇಳಿಬಿಟ್ಟು ಹೊರಗಡೆ ಇಟ್ಟಿದ್ದೀನಿ. ಬಟ್ ಅಲ್ಲೂ ಈ ಹುಳ ಕಾಟದಿಂದ ಸರಿಯಾಗಿ ಬೆಳೀತಾ ಇಲ್ಲ, ಫಾಸ್ಟ್ ಗ್ರೋತ್ ಇಲ್ಲ ಬೆಳಕಲ್ಲಿ ಇಟ್ಟಿದ್ರು ಕೂಡ. ಹಾಗಾಗಿ ಇವತ್ತು ನೋಡಿ ಒಂದೊಂದೇ ಎಲೆಗಳನ್ನ ಒರೆಸ್ತಾ ಇದ್ದೀನಿ. ಈ ಗೋಧಿ ಮೆಂತೆ ಮುದ್ದೆ ಮಾಡೋದಕ್ಕೆ ಅಂದ್ಬಿಟ್ಟು ಹಸಿಟ್ಟು ಮುಗ್ದಿದೆ, ಅದನ್ನು ಹಸಿಟ್ಟು ಮಾಡಿಸೋದಕ್ಕೆ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೆ. ಇವತ್ತು ತುಂಬ ಚೆನ್ನಾಗಿದೆ ಬಿಸಿಲು, ಇಲ್ಲಾಂದರೆ ಬಿಸಿಲೇ ಇರೋದಿಲ್ಲ ಕೆಲವೊಮ್ಮೆ. ಅದಕ್ಕೆ ಅಟ್ಲೀಸ್ಟ್ ಒಂದು 2 ಅವರ್ ಆದರೂ ಇರಲಿ ಅಂತ ಹೇಳಿಬಿಟ್ಟು ತಂದು ಹಾಕಿದ್ದೀನಿ. ಮೇಲ್ಗಡೆ ತುಂಬ ಗಾಳಿ ಇರುತ್ತೆ ಆ್ಯಂಡ್ ಧೂಳು. ಈ ಟೆರೆಸ್ಸು ಗುಡಿಸೋದಿಲ್ಲ ನೋಡಿ, ತುಂಬಾ ಧೂಳಿರುತ್ತೆ. ಅದಕ್ಕೆ ಅದನ್ನು ಮತ್ತೆ ಕ್ಲೀನ್ ಮಾಡಬೇಕಾಗುತ್ತೆ ಕೂತ್ಕೊಂಡು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಮತ್ತೊಂದು ಬಟ್ಟೆನ ಹಾಕಿ ಮುಚ್ತಾ ಇದ್ದೀನಿ. ಸೊ ದಟ್ ಇಲ್ಲಿ ನಾನು ತೊಗೊಂಡೋದ್ಮೇಲೆ ಕ್ಲೀನಿಂಗ್ ಏನು ಮಾಡೋ ನೆಸಸರಿ ಇರಲ್ಲ, ಡೈರೆಕ್ಟ್ ಬಿಡಿಸ್ಬೋದು ಅಂತ ಹೇಳಿಬಿಟ್ಟು. ಇದ್ರ ಜೊತೆ ಅಕ್ಕಿ ಕೂಡ ತೊಳೆದಿದ್ದೆ, ಅದು ಪಕ್ಕ ಇಡ್ತಾ ಇದ್ದೀನಿ ಅಷ್ಟೇ. ಅದು ಒಣಗಿದೆ, ಬಟ್ ಅಷ್ಟೊಂದು ಕ್ರಿಸ್ಪ್ ಆಗಿಲ್ಲ. ಅದಕ್ಕೆ ಅದು ಕೂಡ ತಟ್ಟೆಯಲ್ಲಿ ಪಕ್ಕ ಇಡ್ತಾ ಇದ್ದೀನಿ. ನಾನೀಗ ಇದ್ದೀನಿ ಸೂಪರ್ ಮಾರ್ಕೆಟಲ್ಲಿ. ಸಾನು ಕರ್ಕೊಂಡು ಬರೋದಕ್ಕೆ ಹೋಗಬೇಕಿತ್ತು. ಹೋಗ್ತಾ ಸ್ವಲ್ಪ ತರಕಾರಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬೇಗನೆ ಮನೆ ಬಿಟ್ಟು ಬೇಗ ಬಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಆಯಿತು, ಬರೀ ತರಕಾರಿ ಒಂದು 3 ತರಕಾರಿ ಮೇನಾಗಿ ಬೇಕಿತ್ತು. ಖಾಲಿಯಾಗಿಬಿಟ್ಟಿತ್ತು. ನಾಳೆ ತಿಂಡಿಗೂ ಪ್ರಿಪ್ರೇಷನ್ಗೆ ಬೇಕಿತ್ತು. ಅದ್ರ ಜೊತೆ ಇನ್ನೂ ಒಂಚೂರು ಆ್ಯಡ್ ಆಯಿತು.
ಈಗ ನಾನು ಇಲ್ಲಿಂದಾನೇ ಡೈರೆಕ್ಟು ಸಾನು ಕರ್ಕೊಂಡು ಬರೋದಕ್ಕೆ ಹೋಗ್ತೀನಿ. ಮನೆಗೆ ಹೋಗಿ ಬರೋದು ಸುಮ್ಮನೆ ಟೈಮ್ ವೇಸ್ಟು ಅಂತ ಅನ್ಸುತ್ತೆ ನನಗೆ. ಅದಕ್ಕೆ ಅಲ್ಲಿಗೆ ಹೋಗೋ ಮುಂಚೆ ನಾನು ಯಾವತ್ತೂ ಒಂದು ಹಾಫ್ ಆನ್ ಅವರ್ ಅಥವಾ 45 ಮಿನಿಟ್ಸ್ ಬೇಗ ಬಿಟ್ಟು ಈ ಥರ ಬಂದು ಶಾಪಿಂಗ್ ಮಾಡಿ ಡೈರೆಕ್ಟ್ ಕರ್ಕೊಂಡು ಬರೋದಕ್ಕೆ ಹೋಗ್ತೀನಿ. ಊಟ ಎಲ್ಲ ಮುಗಿಸಿ ಸ್ನೇಹಿತರೆ ಇಬ್ರು, ಅವಳು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾಳೆ. ನಾನು ಬಟ್ಟೆ ತೊಗೊಂಡಿದ್ದೆ ನೋಡ್ರಿ, ಒಂದು ಕುರ್ತಿಗೆ ಮ್ಯಾಚಿಂಗ್ ಪ್ಯಾಂಟ್ ಅಂತ ಹೊಲಿಸ್ಬೇಕು ಅಂತ ಹೇಳಿ. ಸೊ ಅದನ್ನು ನಾನು ಮೊದಲು ಈ ಥರ ಪ್ಯಾರಲಲ್ ಪ್ಯಾಂಟ್ಸ್ ಎಲ್ಲ ಹೊಲಿತಾ ಇದ್ದೆ. ಅದಕ್ಕೆ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ನ್ಯೂ ಮೆಜರ್ಮೆಂಟ್ಸ್ನ ತೊಗೊಂಡು ಒಂದು ಹೊಸ ಟೈಪಲ್ಲಿ ಹೊಲಿತಾ ಇದ್ದೀನಿ. ಅದಕ್ಕೆ ಎಕ್ಸ್ಪೆರಿಮೆಂಟ್ ಅಲ್ವಾ, ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಇದೇ ಥರ ಇನ್ನೂ ಒಂದು ಪ್ಯಾಂಟ್ ಹೊಲಿಬೇಕು ಅಂತ ಇದ್ದೀನಿ. ಇದು ಕರೆಕ್ಟಾಗಿ ಬಂದರೆ ಆಗ ನಿಮ್ಮ ಜೊತೆ ಇದರ ಮೆಜರ್ಮೆಂಟನ್ನು ಶೇರ್ ಮಾಡ್ತೀನಿ. ಸ್ನೇಹಿತರೆ, ಈಗ ಸಂಜೆ ಆಗಿದೆ. ಇನ್ನೇನೀಗ ಸಂಜೆ ಕೆಲಸ ಶುರು ಮಾಡೋದಕ್ಕೆ ಹೋಗಬೇಕು. ಇವತ್ತು ಮಧ್ಯಾಹ್ನ ಬರಬೇಕಾದ್ರೆ ಸ್ಕೂಲಿಂದ ಸಾನುಗೆ ಒಂದು ಕುರ್ತಾ ತೊಗೊಂಡೆ. ಇದು ಅವಳ ರಿಪಬ್ಲಿಕ್ ಡೇಗೆ ಒಂದು ಸಾಂಗ್ಗೆ ಇವಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳಂತೆ. ಅದಕ್ಕೆ ಎಲ್ಲರಿಗೂ ಡ್ರೆಸ್ ಕೋಡು ವೈಟ್ ಕುರ್ತಾ ಅಂತ ಹೇಳಿದ್ರಂತೆ. ಸ್ಕೂಲಿಂದ ಬರಬೇಕಾದ್ರೇ ಫುಲ್ಲು ಎಕ್ಸೈಟೆಡ್, ಮಮ್ಮ ಕುರ್ತಾ ತೊಗೋಬೇಕು, ನಾಳೆ ಸ್ಕೂಲಲ್ಲಿ ತೋರಿಸ್ಬೇಕಂತೆ ಅಂತ ಹೇಳಿಬಿಟ್ಟು. ಸೊ ಬರಬೇಕಾದ್ರೆ ಎಲ್ಲೆಲ್ಲಿ ಬಟ್ಟೆ ಅಂಗಡಿ ಸಿಗುತ್ತೋ ಅಲ್ಲೆಲ್ಲನೂ ನಿಂತು ಬಂದಿದ್ದೀವಿ. ಅಲ್ಲಿ ಹೋದ ತಕ್ಷಣ ರಿಪಬ್ಲಿಕ್ ಡೇಗಾ ಅಂತಾನೆ ಕೇಳ್ತಾಯಿದ್ರು. ಮೇ ಬಿ ತುಂಬ ಜನ ತೊಗೊಳ್ತಾ ಇದ್ರು ಅನಿಸುತ್ತೆ. ಒಂದನ್ನು ಇದು ತೊಗೊಂಡಿದ್ದ ಅಂಗಡಿಯಲ್ಲಂತೂ ಇರೋ ಕುರ್ತಾಗಳೆಲ್ಲ ಕೂಡ ತೆಗೆದು ಇಟ್ಬಿಟ್ಟಿದ್ರು ಪಕ್ಕ. ಅದರಲ್ಲಿ ನೋಡಿ ಯಾವ್ದು ಬೇಕು ಅಂದ್ಬಿಟ್ಟು ಅವರೇ ಕೇಳ್ಕೊಟ್ರು. ನಾನು ಸಾನು ಸೈಜ್ ಸಿಗೋದಿಲ್ಲ, ಹೊಲಿಸ್ಬೇಕಾಗುತ್ತೋ ಏನೋ, ಹೊಲಿಸೋದಕ್ಕಂತೂ ಈಗ ಆಗೋದಿಲ್ಲ, ನಾನೇ ಹೊಲಿಬೇಕಾಗುತ್ತೇನೋ ಅಂದ್ಬಿಟ್ಟು ಬಟ್ಟೆ ಕೂಡ ನೋಡಿ ಬಂದೆ. ಬಟ್ಟೆ ಕೂಡ ಯಾವುದು ಚೆನ್ನಾಗಿ ಸಿಗಲಿಲ್ಲ ವೈಟ್ ಕಲರ್ದು. ಅದಾದಮೇಲೆ ಸರಿ ಹುಡ್ಕೋಣ ಎಲ್ಲ ಅಂಗಡಿಲೂ ಅಂದ್ಬಿಟ್ಟು ಒಂದು 3 ಅಂಗಡಿ ಏನೋ ಹೋಗಿ ಬಂದೆ. ಎಲ್ಲ ಕಡೆಯೂ ರಯಾನ್ ಮಟೀರಿಯಲ್ಲು ತುಂಬ ತೆಳ್ಳ ಇರುತ್ತೆ. ಲೈಕ್ ನಾವು ರಯಾನ್ದು ಕಲರ್ದಾದರೆ ಅಷ್ಟೊಂದೇನು ಗೊತ್ತಾಗೋದಿಲ್ಲ. ತುಂಬ ತೆಳ್ಳ ರಯಾನ್, ಅದು ವೈಟ್ ಅಂದರೆ ಅದನ್ನು ನಾವು ಲೈನಿಂಗ್ ಇಲ್ಲದೆ ಹಾಕ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಸೊ 1 ಟೈಮ್ ಯೂಸಿಗೆ ತಾನೇ ಮೇಡಮ್ ತೊಗೊಳ್ಳಿ ಅಂತ ಹೇಳ್ತಾರೆ. 1 ಟೈಮ್ ಯೂಸ್ಗಾದ್ರೂ ಹಾಕಿದಾಗ ಚೆನ್ನಾಗಿ ಕಾಣಬಾರ್ದು, ಅದು ಆಡಾಗಿ ಕಾಣಿದ್ರೆ ಏನು ಚೆನ್ನಾಗಿರುತ್ತೆ ಅಂದ್ಬಿಟ್ಟು 2-3 ಅಂಗಡಿ ಬಿಟ್ಟು ಆಮೇಲೆ ಫೈನಲಿ ಬರಬೇಕಾದ್ರೆ ಇದೊಂದು ಒಳ್ಳೆ ಕ್ವಾಲಿಟಿಗೆ ಸಿಕ್ತು. ಇದು ನೋಡಿ ಹೇಗಿದೆ, ಇಲ್ಲಿ ಸ್ವಲ್ಪ ಶೈನಿಂಗ್ ವರ್ಕ್ ಇದೆ. ಆ್ಯಂಡ್ ಮಟೀರಿಯಲ್ಲು ಇದು ರಯಾನ್ ಅಲ್ಲ, ಇದು ವಾಶ್ ಮಾಡಿದ್ರೂ ಕೂಡ ಶ್ರಿಂಕ್ ಆಗೋದಿಲ್ಲ ಅಂತ ಒಂಥರ ಈ ಥರದ್ದು ಇದೆ ನನ್ನ ಹತ್ರ ಬಟ್ಟೆ. ಅದಕ್ಕೆ ಇದು ಏನೂ ಆಗೋದಿಲ್ಲ. ಲಾಂಗ್ ರನ್ನಲ್ಲಿ ಕೂಡ ಇಟ್ಟು ಅಂದರೆ ನೆಕ್ಸ್ಟ್ ಇಯರ್ಗೆ ಏನಾದರೂ ಮತ್ತೆ ಬೇಕು ಅಂದರೂ ಕೂಡ ಯೂಸ್ ಮಾಡ್ಬೋದು. ಸಾನು ಸೈಜ್ ಸಿಗಲಿಲ್ಲ, ಮೀಡಿಯಮ್ ಅಂತ ಸಿಕ್ಕಿದೆ. ಆಲ್ಟರ್ ಮಾಡಬೇಕು, ಬಟ್ ಎಲ್ಲೂ ಚೆನ್ನಾಗಿರಲಿಲ್ಲ. ಮಕ್ಕಳದಂತೂ ಇಲ್ಲವೇ ಇಲ್ಲ, ಎಲ್ಲ ದೊಡ್ಡವ್ರದ್ದೇ ತೊಗೋಬೇಕು. ಆಮೇಲೆ ಇವ್ರ ಫ್ರೆಂಡ್ ಒಬ್ಬರು ಹೇಳಿದರು, ಸಾನು ಕ್ಲಾಸ್ಮೇಟ್ ಫ್ರೆಂಡು ಸಿಕ್ಕಿದ್ರು ಅವರು ಮತ್ತಿಕೆರೆಯಲ್ಲಿ ಹೋಗ್ಬಿಟ್ಟು ತೊಗೊಂಡ್ರಂತೆ. ಅದಕ್ಕೆ ಅಯ್ಯೋ ಅಲ್ಲಿ ಹೋಗ್ಬೇಕಾ, ನೋಡೋಣ ತಡಿ ಅಂದ್ಕೊಂಡು ಇದನ್ನು ಆಲ್ಟರ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಇದಕ್ಕೆ ಈಗ ಒಂದು ವೈಟ್ ಲೆಗ್ಗಿಂಗ್ ತೊಗೋಬೇಕು. ಅದು ಇವತ್ತು ಸಂಜೆ ಹೋಗ್ತೀನಲ್ಲ ಹೇಗಿದ್ರು ಡ್ಯಾನ್ಸ್ಗೆ ಅಂದ್ಬಿಟ್ಟು ಅವಾಗ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಅದು ಕೂಡ ಸ್ವಲ್ಪ ಸೈಜ್ ಪ್ರಾಬ್ಲಮ್ ಆಗ್ತಾಯಿತ್ತು, ಅಲ್ಲಿ ಸಿಕ್ಕಿರಲಿಲ್ಲ, ಹಾಗಾಗಿ ತೊಗೊಂಡಿಲ್ಲ. ಸೊ ರಿಪಬ್ಲಿಕ್ ಡೇಗೆ ವೈಟ್ ಕುರ್ತಿ. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಜೊತೆ ಆಮ್ಲಾ ಬೆನಿಫಿಟ್ಸ್ನ ಶೇರ್ ಮಾಡ್ತೀನಿ. ಇದು ಈ ವಿಂಟರಲ್ಲಿ ತುಂಬಾ ಬೆನಿಫಿಷಿಯಲ್, ತುಂಬಾ ಯೂಸ್ಫುಲ್. ಅಂದರೆ ಈ ಟೈಮಲ್ಲಿ ನಮಗೆ ಜಾಸ್ತಿ ಸಿಗುತ್ತೆ, ಫ್ರೆಶ್ ಸಿಗುತ್ತೆ ಆ್ಯಂಡ್ ಕಡಿಮೆ ಬೆಲೆಗೆ ಸಿಗುತ್ತೆ. ಈ ಟೈಮಲ್ಲಿ ಜಾಸ್ತಿ ಬರುತ್ತೆ ಆ್ಯಂಡ್ ನಾವು ಈ ಟೈಮಲ್ಲಿ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ಈ ಸೀಸನಲ್ ಫ್ಲೂ ಬರುತ್ತಲ್ವ, ಈಗ ವೆದರ್ ಚೇಂಜ್ ಆದ ತಕ್ಷಣವೇ ನಮಗೂ ಕೂಡ ನಾವು ಕೂಡ ಹುಷಾರು ತಪ್ತೀವಿ. ಸೊ ಇದು ವಿಟಮಿನ್ ಸಿ ರಿಚ್ ಫುಡ್ ಕಂಪೇರ್ಡ್ ಟು ಆರೆಂಜ್, ಲೆಮನ್. ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತಂತೆ. ಸೊ ವಿಟಮಿನ್ ಸಿ ನಮ್ಮ ಇಮ್ಯುನಿಟಿನ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ದಿನಕ್ಕೆ 1 ತಿನ್ನಲೇಬೇಕಂತೆ. ಸೊ ರಾಜೇಶ್ ನೋಡಿಬಿಟ್ಟು ಇದನ್ನು ನೀನು ಹಾಗೆ ತಿನ್ನು, ಇಲ್ಲಾಂದರೆ ಜ್ಯೂಸ್ ಮಾಡ್ಕೊಂಡು ಕುಡಿ, ಒಟ್ಟಿನಲ್ಲಿ ದಿನ 1 ತಿನ್ನಲೇಬೇಕು ಅಂತ ಹೇಳಿದ್ರು. ಸೊ ಇವತ್ತು ಅರ್ಜೆಂಟಾಗಿ ಇದನ್ನು ತೊಗೊಂಡು ಬಂದಿದ್ದೀನಿ. ನಾನು ಜ್ಯೂಸ್ ಮಾಡಿ ಕುಡಿತೀನಿ, ರಾಜೇಶ್ ಹಾಗೆ 1 ಫುಲ್ ಹಾಗೆ ತಿಂತಾರೆ, ಕಚ್ಕೊಂಡು ಸ್ವಲ್ಪ ಟೈಮ್ ತೊಗೊಂಡು.
ಸೊ ನಿಮ್ಮಲ್ಲೂ ಲಾಸ್ಟ್ ನಾನು ಯಾವಾಗಲೂ ಇದ್ರ ಬಗ್ಗೆ ಶೇರ್ ಮಾಡಿದಾಗ ಹೇಳಿದ್ರಿ, ಇದನ್ನು ತಿಂದ್ಬಿಟ್ಟು ನೀರು ಕುಡಿದಾಗ ನೀರು ಎಷ್ಟು ಸ್ವೀಟ್ ಅನಿಸುತ್ತೆ, ನನಗೆ ತುಂಬ ಇಷ್ಟ ಇದನ್ನು ಹಾಗೆ ತಿನ್ನೋದು ಅಂತ ಹೇಳಿಬಿಟ್ಟು. ಸೊ ದಿನಕ್ಕೆ ಒಂದು ಅಂದರೆ ನಾನು 2 ದಿನಕ್ಕಾಗುವಷ್ಟು ಜ್ಯೂಸ್ ಮಾಡ್ಕೊಳ್ತೀನಿ, 2 ಜ್ಯೂಸ್ ಮಾಡ್ತೀನಿ. ಈ ಜ್ಯೂಸ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಇದರ ಮತ್ತಷ್ಟು ಬೆನಿಫಿಟ್ ಏನಪ್ಪ ಅಂದರೆ, ನಾನು ಇದನ್ನು ಅವಾಗವಾಗ ಯಾಕೆ ತಿಂತೀನಿ ಅಂದರೆ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ. ನಮ್ಮ ಹೇರ್ ಸ್ಟ್ರ್ಯಾಂಡ್ಸನ್ನು, ಹೇರ್ ರೂಟನ್ನು, ಕ್ಯೂಟಿಕಲ್ಸನ್ನು ಸ್ಟ್ರಾಂಗ್ ಮಾಡುತ್ತಂತೆ. 1 ವಾರ ನೀವು ಕಂಟಿನ್ಯೂಸ್ ಆಗಿ ಕುಡಿದು ನೋಡಿ, ಇದನ್ನು ತಿಂದು ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದರ ಡೀಟೇಲ್ ವಿಡಿಯೋ ನಾನು ತುಂಬ ಲಾಂಗ್ ಬ್ಯಾಕ್ ಶೇರ್ ಮಾಡಿದ್ದೀನಿ. ಇವತ್ತು ಕೂಡ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬಟ್ ತುಂಬಾ ಬೆನಿಫಿಷಿಯಲ್. ಈಗ ಸ್ಕಿನ್ ಪ್ರಾಬ್ಲಮ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಆ್ಯಕ್ನೆ ಪ್ರಾಬ್ಲಮ್ ಆಗೋದು ಅಥವಾ ಪಿಂಪಲ್ ಬರೋದು, ಏನೋ ಒಂದು ರ್ಯಾಷಸ್ ಆಗೋದು, ಆ ಥರ ಇದ್ದಾಗ ಕೂಡ ಇದು ತುಂಬಾ ಬೆನಿಫಿಷಿಯಲ್. ಡ್ಯಾಂಡ್ರಫ್ಗೂ ಕೂಡ ಕ್ಯೂರ್ ಆಗುತ್ತಂತೆ. ಸೊ ನಾವು ಇದನ್ನು ಕನ್ಸ್ಯೂಮ್ ಮಾಡಬೇಕು. ಡಯಾಬಿಟೀಸ್ ಅವ್ರಿಗೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೆ. ಸೊ ನಾನಾ ರೀತಿಯಲ್ಲಿ ಬೆನಿಫಿಟ್ ಇರೋದ್ರಿಂದ ಇದನ್ನು ದಿನ ಒಂದು ನಿಮ್ಮ ಡಯಟಲ್ಲಿ ಸೇರಿಸ್ಕೊಳ್ಳಿ. ಸೊ ಬನ್ನಿ ಇದನ್ನು ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಆಮ್ಲ ಅಥವಾ ಬೆಟ್ಟದ ನೆಲ್ಲಿಕಾಯಿನ ಆದಷ್ಟು ಸಣ್ಣದಾಗಿ ಬೀಜ ತೆಗೆದುಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಕಲ್ಲುಪ್ಪು. ನೀವು ಬರೀ ನೀರು ಹಾಕಿ ಜ್ಯೂಸ್ ತೆಗೆದುಕೊಂಡು ಕುಡಿತೀವಿ ಅಂದರೂ ಕೂಡ ಅದು ತುಂಬಾ ಒಳ್ಳೆಯದು. ನಾನು ಸ್ವಲ್ಪ ಫ್ಲೇವರ್ಗೋಸ್ಕರ ಸ್ವಲ್ಪ ಇದನ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್. ಇದು ಮಿಕ್ಸಿ ಮಾಡೋಕ್ಕಾಗೋ ಅಷ್ಟು ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಬೇಕು. ಇದನ್ನು ತಕ್ಷಣ ಕುಡಿಯೋ ಹಾಗಿದ್ರೆ ಯಾವುದೇ ಗ್ಲಾಸ್ ಆದರೂ ಯೂಸ್ ಮಾಡ್ಬೋದು. ಆದರೆ ನೀವು ನಾಳೆಗೆ ಸ್ಟೋರ್ ಮಾಡ್ತೀವಿ ಅಂದರೆ ಗಾಜನ್ ಗ್ಲಾಸಲ್ಲೇ ಇಡಬೇಕು, ಇಲ್ಲಾಂದರೆ ಅದು ರಿಯಾಕ್ಟ್ ಆಗುತ್ತೆ. ಇದನ್ನು ನೀವು ಶೋಧಿಸದೆ ಹಾಗೆ ಕುಡಿತೀವಿ ಜ್ಯೂಸ್ನ ಅಂದರೂ ಕೂಡ ಹಾಗೆ ಕುಡಿಬೋದು. ಹಾಗೆ ಈ ಟೈಮಲ್ಲಿ ನಮಗೆ ಇಮ್ಯುನಿಟಿ ಎಷ್ಟು ಬಿಲ್ಡ್ ಆಗುತ್ತೋ ಅಷ್ಟು ಒಳ್ಳೆಯದಲ್ವಾ. ಅದಕ್ಕೆ ಗೋಂದ್ ಅಂತ ಸಿಗುತ್ತೆ, ನಿಮಗೆ ಗೊತ್ತಿರ್ಬೋದು, ನಾನು ಲಾಂಗ್ ಬ್ಯಾಕ್ ತೋರಿಸಿದ್ದೆ. ಅದು ಈ ಟೈಮಲ್ಲಿ ಜಾಸ್ತಿ ತಿಂತಾರಂತೆ. ಗೋಂದ್ ಅಂತಲೇ ಕರೀತಾರೆ, ಅಂಟು ಅಂತಲೂ ಹೇಳ್ತಾರೆ. ಸೊ ಅದರ ರೆಸಿಪಿ ಕೂಡ ಇವತ್ತು ಮಾಡ್ತಾಯಿದ್ದೀನಿ, ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಈಗ ಹೇರ್ಗೆ ಬಯೋಟಿನ್ ಮುಖ್ಯ ಅಂತ ಹೇಳ್ತಾರೆ. ಹೇರ್ ಫಾಲ್ ಕಡಿಮೆ ಮಾಡಬೇಕು ಅಂದರೆ ಗಮ್ಮೀಸ್ ನಾನು ತೋರಿಸಿದ್ದೆ ಅಲ್ವಾ ಒಂದ್ಸರಿ, ಅದರಲ್ಲಿ ಬಯೋಟಿನ್ ಜಾಸ್ತಿ ಇರುತ್ತೆ. ಸೊ ದಿನ ಎಲ್ಲ ಡ್ರೈ ನಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸನ್ನು ತಿನ್ನೋದ್ರಿಂದ, ಸೀಡ್ಸು ಎಲ್ಲನೂ ತಿನ್ನೋದ್ರಿಂದ ಬಯೋಟಿನ್ ಜಾಸ್ತಿ ಆಗುತ್ತೆ. ಆದರೆ ಅಷ್ಟೊಂದೆಲ್ಲ ದಿನ ತೆಗೆದುಕೊಂಡು ತಿನ್ನೋದಕ್ಕೆ ಸ್ವಲ್ಪ ಸೋಂಬೇರ್ತನ ಅಲ್ವಾ. ಸೊ ಈ ಥರ ಟೀ ಟೈಮಲ್ಲಿ ನಾವು ಒಂದು ಬಟ್ಲು ಇದನ್ನು ಮಾಡಿಕೊಂಡು ಒಂದು ಬಟ್ಲು ತಿನ್ನೋದ್ರಿಂದ ನಮಗೆ ಫುಲ್ ಬಯೋಟಿನ್ ಸಿಗುತ್ತೆ, ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಟೇಸ್ಟಿ ಸ್ನ್ಯಾಕ್, ಸಂಜೆ ಹೊತ್ತು ಹೆಲ್ತಿ ಸ್ನ್ಯಾಕ್, ಯಾವುದೋ ಬಿಸ್ಕೆಟೋ ಕಾಫಿನೋ ಏನೋ ಕುಡಿಯೋ ಬದಲು ಈ ಥರ ಕುಡಿಯೋದ್ರಿಂದ, ಈ ಥರ ತಿನ್ನೋದ್ರಿಂದ ಮಕ್ಕಳಿಗೂ ಕೊಡ್ಬೋದು, ನಾವು ಕೂಡ ತಿನ್ಬೋದು. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ ನೋಡಿ. ಸ್ನೇಹಿತರೆ, ಈಗ ಒಂದೊಂದಾಗಿ ಹುರ್ಕೊಳ್ತಾ ಇದ್ದೀನಿ. ಕೆಲವೊಂದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ, ಕೆಲವೊಂದನ್ನು ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ತೀನಿ. ಸೀಡ್ಸ್ ಅಂದರೆ ಇದು ಫ್ಲ್ಯಾಕ್ಸ್ ಸೀಡ್, ಏನಂತಾರೆ ಕನ್ನಡದಲ್ಲಿ, ಅಗಸೆ ಬೀಜ. ಸೊ ಇದನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಚಟಪಟ ಅನ್ನೋದಕ್ಕೆ ಶುರು ಮಾಡುತ್ತೆ, ಆವಾಗ ಇದನ್ನು ತೆಗೆದುಕೊಳ್ತೀನಿ. ನೆಕ್ಸ್ಟು ಎಳ್ಳು ಹಾಕೋತಾ ಇದ್ದೀನಿ. ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳು ಯಾವುದಾದ್ರೂ ತೊಗೋಬೋದು. ನಾನು ಎಲ್ಲನೂ ಚೂರು ಹಾಕ್ತಾ ಇದ್ದೀನಿ ಸ್ನೇಹಿತರೆ. ನಾನು ಏನೇನು ಹಾಕ್ತಾ ಇದ್ದೀನೋ ಅದೆಲ್ಲನೂ ಹಾಕಲೇಬೇಕು ಅಂತಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಇದು ನಮ್ಮ ಬಾಡಿಗೆ ಬೇಕಾಗಿರೋ ಅಂಥ ಹೋಲ್ ನ್ಯೂಟ್ರಿಯೆಂಟ್ಸ್ ಸಿಗತ್ತೆ ಇದರಿಂದ. ಹಾಗಾಗಿ ನಾನು ಸ್ವಲ್ಪ ತಾನೇ ಅಂದ್ಬಿಟ್ಟು ಎಲ್ಲನೂ ಹಾಕ್ತಾ ಇದ್ದೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಬೋದು, ಯಾವುದು ಬೇಡ ಅನಿಸುತ್ತೋ ಅದನ್ನು ಸ್ಕಿಪ್ ಮಾಡ್ಬೋದು. ಬಟ್ ಎಲ್ಲ ಸೀಡ್ಸ್, ನಟ್ಸ್, ಫ್ರೂಟ್ಸ್ ತಿಂದರೆ ನಮಗೆ ಬರೀ ಹೇರ್ಗೆ ಅಂತ ಅಲ್ಲ, ತುಂಬಾ ಬೆನಿಫಿಷಿಯಲ್ ಆಗುತ್ತೆ. ಈಗ ನಾನು ಹುರ್ಕೊಂಡಿದ್ದು ಮೆಲನ್ ಸೀಡ್, ಸನ್ಫ್ಲವರ್ ಸೀಡ್ ಆ್ಯಂಡ್ ಪಂಪ್ಕಿನ್ ಸೀಡ್. ನಾನು ಇದಕ್ಕೆ ಡೇಟ್ಸ್ ಹಾಕ್ಕೊಳ್ತಾ ಇದ್ದೀನಿ, ಬೀಜ ತೆಗ್ದು ಕಟ್ ಮಾಡ್ಕೊಂಡಿರೋದು. ಎಷ್ಟು ಬೇಕೋ ಅಷ್ಟು, ನಿಮ್ಗೆ ಎಷ್ಟು ಸಿಹಿ ಬೇಕು ಅನಿಸುತ್ತೋ ಅಷ್ಟು ಹಾಕ್ಕೊಳ್ಬೋದು. ಇದು ಸ್ವಲ್ಪ ಡ್ರೈ ಅಂತ ಅನಿಸುತ್ತೆ ಎಲ್ಲ ಸೀಡ್ಸ್ ತಿನ್ನಬೇಕಾದ್ರೆ, ಅದಕ್ಕೆ ಸ್ವಲ್ಪ ಮಾಯಿಶ್ಚರ್ಗೋಸ್ಕರ ಜಾಸ್ತಿನೇ ಹಾಕ್ಕೊಳ್ಬೋದು. ಸೀಡ್ಸ್ ಆದಮೇಲೆ ಈಗ ನಟ್ಸನ್ನು ನಾನು ಹುರಿತಾ ಇದ್ದೀನಿ.
ಇದಕ್ಕೆ ತುಪ್ಪ ತೊಗೊಂಡಿದ್ದೀನಿ ನೋಡಿ. ತುಪ್ಪದಲ್ಲಿ ಕಟ್ ಮಾಡ್ಕೊಂಡಿರೋವಂಥ ಆಲ್ಮಂಡ್ಸ್ ನೀವು ಕಟ್ ಮಾಡೋದಕ್ಕಾಗೋದಿಲ್ಲ ಅಂದರೆ ಹಾಗೆ ಕೂಡ ಹಾಕ್ಬೋದು. ಅದು ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಬರೀ ಸ್ಪೂನಲ್ಲಿ ತೊಗೊಂಡಾಗ ಬರೀ ಆಲ್ಮಂಡ್ ಬರುತ್ತೇನೋ ಅಂದ್ಕೊಂಡು ನಾನು ಸ್ವಲ್ಪ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಬರ್ಫಿ ರೂಪದಲ್ಲೂ ಮಾಡ್ಕೊಳ್ಬೋದು. ಅಂದರೆ ಜಾಸ್ತಿ ಡೇಟ್ಸ್ ಹಾಕ್ಬಿಟ್ಟು ನಾನು ದೀಪಾವಳಿ ಹಬ್ಬದಲ್ಲಿ ಮಾಡಿದ್ದೆ ನೋಡಿ ಆ ಥರ, ಅಥವಾ ಉಂಡೆ ಮಾಡ್ಕೊಳ್ಬೋದು ಲಾಡು ಥರ. ಸೊ ಈಗ ಪಿಸ್ತಾ ಕೂಡ ಹಾಕಿದ್ದೀನಿ. ಗೋಂದ್ ಅಂತ ಸಿಗುತ್ತೆ ಅಂತ ಹೇಳಿದ್ನಲ್ಲ, ಅದನ್ನು ಹುರ್ಕೊಳ್ತಾ ಇದ್ದೀನಿ. ಇದು ದಪ್ಪ ಸೈಜಲ್ಲಿ ಸಿಗುತ್ತೆ, ಸೊ ಅದನ್ನು ತೊಗೊಳ್ಳೇಬಾರ್ದು, ಹುರಿಯೋದೇ ಇಲ್ಲ. ಅದು ತುಪ್ಪದಲ್ಲಿ ಹುರಿದಾಗ ಅದು ದಪ್ಪ ಇದ್ದರೆ ತುಂಬ ಆಗೋದಿಲ್ಲ. ಸೊ ಸಣ್ಣಕ್ಕಿರೋದನ್ನೇ ತುಪ್ಪ ಹಾಕ್ಕೊಂಡು, ಇದು ತುಪ್ಪ ಜಾಸ್ತಿ ಎಳೆಯುತ್ತೆ. ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ಗೆ ಸ್ವಲ್ಪ ತುಪ್ಪ ಕಡಿಮೆ ಹಾಕಿದೆ, ಯಾಕಂದರೆ ಇದು ತುಪ್ಪ ಜಾಸ್ತಿ ಇರಬೇಕು. ತುಪ್ಪದಲ್ಲೇ ಇದನ್ನು ಹುರಿಬೇಕು. ತುಪ್ಪ ಸರಿಯಾಗಿ ಸಿಗಲಿಲ್ಲ ಅಂದರೆ ಅದು ಅರಳ್ಕೊಳ್ಳೋದಿಲ್ಲ. ಸುಮಾರು 100 ಗ್ರಾಮ್ ಪ್ಯಾಕೆಟ್ ಅದು. ಸೊ ಎಲ್ಲನೂ ಹುರ್ಕೊಂಡೆ. ಅದಕ್ಕೆ ತಕ್ಕಂತೆ ಡ್ರೈ ನಟ್ಸ್ನ ಕೂಡ ಅಡ್ಜಸ್ಟ್ ಮಾಡಿದೆ. ಆಮೇಲೆ ಅದಕ್ಕೆ ಜಾಸ್ತಿ ಆಗಿದೆ ಗೋಂದು, ಡ್ರೈ ನಟ್ಸ್ ಕಡಿಮೆ ಆಗಿದೆ ಅಂದರೆ ಇನ್ನು ಸ್ವಲ್ಪ ಹುರ್ಕೊಂಡು ಮಿಕ್ಸ್ ಮಾಡೋದು. ಕೊನೆಯಲ್ಲಿ ಸ್ವಲ್ಪ ಕೊಬ್ಬರಿ ಕೂಡ ಹಾಕ್ತಾಯಿದ್ದೀನಿ, ಒಣ ಕೊಬ್ಬರಿ. ಅದು ಕೂಡ ಎಣ್ಣೆ ಅಂಶ ಇರುತ್ತಲ್ಲ, ನಮ್ಮ ಸ್ಕಿನ್ಗೆ ಅದು ತುಂಬಾ ಒಳ್ಳೆಯದು. ಸೊ ಇಷ್ಟು ನಾನು ಜಸ್ಟ್ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. 1 or 2 ಸ್ಪೂನ್ಸ್ ತಿನ್ಬೋದು ಡೈಲಿ ಅಂದ್ಬಿಟ್ಟು. ಇಲ್ಲ ಅಂದರೆ ಇದನ್ನು ಸ್ವಲ್ಪ ಡೇಟ್ಸ್ನ ಜಾಸ್ತಿ ಹಾಕಿ ಇದನ್ನು ಉಂಡೆ ಕೂಡ ಮಾಡ್ಕೊಳ್ಬೋದು. ಕೊನೆಯಲ್ಲಿ ಗಸಗಸೆ ಮರ್ತೋಗಿದೆ, ಹಾಗಾಗಿ ಗಸಗಸೆ ಕೂಡ ಹುರಿದು ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ದಿನ ಇಟ್ಕೊಳ್ಬೋದು ಸ್ನೇಹಿತರೆ. ಏನಪ್ಪ ಅಂದರೆ ತುಪ್ಪದ ವಾಸನೆ ಬರ್ಬೋದೇನೋ ಜಾಸ್ತಿ ದಿನ ಇಟ್ಟರೆ ಅಷ್ಟೇ. ಈಗ ಊಟ ಮುಗಿಸಿ ಸ್ನೇಹಿತರೆ, ಕಾಲುಗಳು ಯಾಕೋ ನೋವ್ತಾ ಇತ್ತು, ಹಾಗೆ ಸ್ವಲ್ಪ ಒಡ್ಕೊಂಡಿತ್ತು ಚಳಿಗೆ. ಅದಕ್ಕೆ ಸ್ವಲ್ಪ ಪೆಡಿಕ್ಯೂರ್ ಮಾಡ್ಕೊಳ್ಳೋಣ ಅಂಥೇಳಿ ಬಿಸಿನೀರು ತೊಗೊಳ್ತಾ ಇದ್ದೀನಿ. ಅದರಲ್ಲಿ ಶ್ಯಾಂಪು, ಉಪ್ಪು ಹಾಕಿದ್ದೀನಿ. ಶ್ಯಾಂಪು ಹಾಕೋದ್ರಿಂದ ಕಾಲು ಕ್ಲೀನ್ ಆಗುತ್ತೆ, ಉಪ್ಪು ಹಾಕೋದ್ರಿಂದ ಒಂಥರ ಶಾಖ ಸಿಗುತ್ತೆ, ಕಾಲು ನೋವು ಕಡಿಮೆ ಆಗುತ್ತೆ. ಸೊ ನಾನು ಇಟ್ಕೊಳ್ಬೇಕಾದ್ರೆ ಯಾವಾಗಲೂ ಸಾನು ಕೂಡ ನಾನು ಇಡ್ತೀನಿ ಅಂತಾಳೆ. ಅದೊಂಥರ ಚೆನ್ನಾಗಿರುತ್ತಲ್ವ, ಖುಷಿ ಆಗುತ್ತೆ, ಒಂಥರ ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ. ಅದಕ್ಕೆ ಈಗ ಇಬ್ಬರೂ ಒಂದು 10-15 ನಿಮಿಷ ಕಾಲನ್ನು ನೆನೆಸ್ಬಿಟ್ಟು ಆಮೇಲೆ ಸ್ಕ್ರಬ್ಬರ್ ಇಟ್ಕೊಂಡಿದ್ದೀನಿ ನೋಡಿ ಪಕ್ಕ, ಒಂದು ಬ್ಲೂ ಕಲರ್ದು. ಅದರಲ್ಲಿ ಸ್ಕ್ರಬ್ ಮಾಡ್ತೀನಿ. ಆಗ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲನೂ ಕೂಡ ರಿಮೂವ್ ಆಗುತ್ತೆ. ಆಮೇಲೆ ಕ್ರೀಮ್ ಹಚ್ಚಿದಾಗ ತುಂಬ ಬೇಗ ಕ್ಯೂರ್ ಆಗುತ್ತೆ ಕಾಲು. ಸೊ ಇವತ್ತಿನ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಹೋಪ್ ನಿಮಗೆ ನಾನು ಇವತ್ತು ಕೊಟ್ಟಂಥ ವಿಂಟರ್ ಸೂಪರ್ ಫುಡ್ ಬೆನಿಫಿಷಿಯಲ್ ಆಗಿರುತ್ತೆ, ತುಂಬಾ ಹೆಲ್ತ್ಗೆ ಒಳ್ಳೆಯದು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ ಸ್ನೇಹಿತರೆ. ಅಂಟಿಲ್ ದೆನ್ ಪ್ಲೀಸ್ ಇವತ್ತಿನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಬೈ ಸ್ನೇಹಿತರೆ, ಟೇಕ್ ಕೇರ್.